ಪ್ರಥಮ PUC ರಾಜ್ಯಶಾಸ್ತ್ರ ವಿಷಯದ ಅಧ್ಯಾಯ 5 ಪ್ರಾರಂಭ ಮಾಡೋಣ. ಅಧ್ಯಾಯ 5 ಭಾರತದ ಸಂವಿಧಾನ. ಭಾರತದ ಸಂವಿಧಾನ ನವೆಂಬರ್ 26, 1949 ಅಂಗೀಕಾರ ಆಯಿತು. ಜನವರಿ 26, 1950 ಅಧಿಕೃತವಾಗಿ ಜಾರಿಗೆ ಬಂತು. ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಆ ಸಂವಿಧಾನದಲ್ಲಿ 395 ವಿಧಿಗಳು, 8 ಪರಿಶಿಷ್ಟಗಳು, 22 ಭಾಗಗಳು ಇದ್ದು ಈಗ 12 ಪರಿಶಿಷ್ಟಗಳು, 25 ಭಾಗಗಳು ಇದ್ದಾವೆ. 100ಕ್ಕೆ ಮೀರಿದಂತಹ ತಿದ್ದುಪಡಿಗಳನ್ನು ನೋಡ್ತಾ ಇದ್ದೇವೆ ಮತ್ತು ತಿದ್ದುಪಡಿಯ ವಿಷಯದ ಮಸೂದೆಗಳು ಈಗಲೂ ಕೂಡ ಶಾಸಕಾಂಗದ ಮುಂದೆ, ಪಾರ್ಲಿಮೆಂಟಿನ ಮುಂದೆ ಇನ್ನೂ ಹಲವಾರು ತಿದ್ದುಪಡಿಯ ಪ್ರಪೋಸಲ್ಗಳು ಕೂಡ ಇರೋದನ್ನು ನಾವು ಕಾಣ್ತೇವೆ. ಒಂದು ಸಂವಿಧಾನ ರಚನೆ ಆಗಬೇಕಾದ್ರೆ ಆ ಸಂವಿಧಾನಕ್ಕೆ ಅನೇಕ ವಿಷಯಗಳು ಮುಖ್ಯ ಆಗ್ತವೆ. ಭಾರತದ ಸಂವಿಧಾನ ಸಂಯುಕ್ತ ಸ್ವರೂಪವನ್ನು ಹೊಂದಿದಾಗ್ಯೂ ಬಲಿಷ್ಠ ಕೇಂದ್ರ ಸರ್ಕಾರದ ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ. ಬಹಳಷ್ಟು ಬಲಿಷ್ಠವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರವನ್ನು ಇಟ್ಕೊಂಡಿದ್ದೇವೆ. ಘಟಕ ರಾಜ್ಯಗಳಲ್ಲಿ ಒಂದೊಂದು ರಾಜ್ಯ ಸರ್ಕಾರಗಳನ್ನು ಕೂಡ ಇಟ್ಕೊಂಡು, ಸ್ವಾಯತ್ತತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಸರ್ಕಾರಗಳನ್ನು ಇಟ್ಕೊಂಡು ಸಂಯುಕ್ತ ವ್ಯವಸ್ಥೆಯನ್ನು ನಾವು ಹೊಂದಿದ್ದೇವೆ. ಭಾರತೀಯ ಸಂವಿಧಾನವು ವಿಶ್ವದ ಬೃಹತ್ ಸಂವಿಧಾನ ಆಗಿದೆ. ಅತ್ಯಂತ ದೊಡ್ಡ ಸಂವಿಧಾನ ಭಾರತದ ಸಂವಿಧಾನ. ಅದು ಒಳಗೊಂಡಿರುವ ಅಂಶಗಳ ಬಗ್ಗೆ ವಿಶಾಲ ಮತ್ತು ವಿಸ್ತೃತವಾದಂಥ ವಿವರಣೆಯನ್ನು ಕೂಡ ನೀಡಲಾಗಿದೆ. ಪ್ರತಿಯೊಂದು ವಿಧಿಗೆ ವಿವರಣೆಗಳನ್ನು, ಅದಕ್ಕೆ ಪರಿಹಾರಗಳನ್ನು, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಅಲ್ಲಿ ಚರ್ಚೆಯನ್ನು ಮಾಡಿ ಆ ಎಲ್ಲ ವಿವರಗಳನ್ನು ಅದರೊಳಗೆ ಸೇರಿಸ್ತಾ ಹೋಗಿರೋದ್ರಿಂದ ವಿಶ್ವದಲ್ಲಿಯೇ ಭಾರತದ ಸಂವಿಧಾನ ಅತ್ಯಂತ ದೊಡ್ಡ ಸಂವಿಧಾನ ಆಗಿದೆ. ಇನ್ನು ಈ ಭಾರತದ ಸಂವಿಧಾನ ಜನವರಿ 26, 1950 ಜಾರಿಗೆ ಬಂತಲ್ಲ, ಈ ಭಾರತದ ಸಂವಿಧಾನ ಇದುವರೆಗೆ ಹಲವಾರು ತಿದ್ದುಪಡಿಗಳಿಗೆ ಒಳಗಾಗಿದೆ. ಕಾಲಕ್ಕೆ ತಕ್ಕಂತೆ ಆ ಕಾಲಾನುಕಾಲಕ್ಕೆ ಬದಲಾಗಿರುವ ಸನ್ನಿವೇಶಗಳಿಗೆ ತಕ್ಕಂತೆ ಹೊಂದಿಕೊಳ್ಳುವಂತೆ ಆ ತಿದ್ದುಪಡಿಗಳನ್ನು ಮಾಡಬೇಕಾಗಿರೋದು ಅನಿವಾರ್ಯ ಆಗಿರೋದ್ರಿಂದ ಹಲವಾರು ತಿದ್ದುಪಡಿಗಳನ್ನು ಕೂಡ ಭಾರತದ ಸಂವಿಧಾನಕ್ಕೆ ಈಗಾಗಲೇ ಮಾಡಲಾಗಿದೆ. ಇನ್ನು ಈ ಭಾರತದ ಸಂವಿಧಾನವು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ರಚನೆಯಾಗಿದೆ. ಅಂದವಾದ ಕೈಬರವಣಿಗೆಯಲ್ಲಿ ಅದರ ಮೂಲ ಒಂದು ಕರಡನ್ನು, ಪ್ರತಿಯನ್ನು ಹೊಂದಲಾಗಿದೆ. ಅಂದವಾದ ಕೈಬರವಣಿಗೆಯಲ್ಲೂ ಕೂಡ ಅದನ್ನು ಬರೆದಿಡಲಾಗಿದೆ. ಹಿಂದಿ ಮತ್ತು ಇಂಗ್ಲಿಷ್ 2 ಭಾಷೆಗಳಲ್ಲಿ ಅದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಆ ಸಂವಿಧಾನವನ್ನು ರಚನೆ ಮಾಡಲಾಗಿದೆ. ಇನ್ನು ಭಾರತದ ಸಂವಿಧಾನ ತನ್ನಲ್ಲಿ ಅದರ ಐತಿಹಾಸಿಕ ಹಿನ್ನೆಲೆ, ಭಾರತೀಯ ಪ್ರಜೆಗಳ ಹಕ್ಕುಗಳು, ಕರ್ತವ್ಯಗಳು, ರಾಜ್ಯನೀತಿ ನಿರ್ದೇಶಕ ತತ್ವಗಳು, ತಿದ್ದುಪಡಿಯ ವಿಧಾನಗಳು, ಭಾರತದ ಸಂವಿಧಾನವನ್ನು ಯಾವ ರೀತಿ ತಿದ್ದುಪಡಿ ಮಾಡಬೇಕು ಎನ್ನುವುದನ್ನು ಕೂಡ ಆ ಸಂವಿಧಾನದ ಒಳಗೆಯೇ ತಿಳಿಸಿ ಹೇಳಲಾಗಿದೆ. ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ಅವೆರಡೂ ಸರ್ಕಾರಗಳ ಜೊತೆಗಿನ ಹೊಂದಾಣಿಕೆಗಳು ಮತ್ತು ಸಂಬಂಧಗಳು ಹೇಗಿರಬೇಕು, ಕೇಂದ್ರಾಡಳಿತ ಪ್ರದೇಶಗಳು ಯಾವ ರೀತಿ ಇರಬೇಕು, ಈ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ನಮ್ಮ ಭಾರತದ ಸಂವಿಧಾನದಲ್ಲಿಯೇ ತಿಳಿಸಿ ಹೇಳಲಾಗಿದೆ. ಇನ್ನು ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂಲಕ ಸ್ಥಳೀಯ ಸರ್ಕಾರಗಳ ಕಾರ್ಯವಿಧಾನ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕೂಡ ನಾವು ಸಂವಿಧಾನದ ಮುಖಾಂತರನೇ ನಾವು ಹೊಂದಿದ್ದೇವೆ. ಅದರ ಜೊತೆಗೆ ಸ್ಥಳೀಯ ಸರ್ಕಾರಗಳು, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಗರ ಸ್ಥಳೀಯ ಸರ್ಕಾರಗಳು, ಹೀಗೆ ಎಲ್ಲ ವಿಷಯಗಳಿಗೆ
ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ನಾವು ನಮ್ಮ ಭಾರತದ ಸಂವಿಧಾನದಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಸಂವಿಧಾನದ ರಚನಾ ಸಮಿತಿ, ಈ ಭಾರತಕ್ಕೆ ಒಂದು ಸಂವಿಧಾನವನ್ನು ರಚನೆ ಮಾಡಬೇಕಾಯ್ತಲ್ಲ, ಈ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಸಂವಿಧಾನ ರಚನಾ ಸಮಿತಿಯನ್ನು ನಾವು ರಚನೆ ಮಾಡ್ತೀವಿ. ನಮಗೆ ನಮ್ಮ ಭಾರತದ ಸಂವಿಧಾನ ಯಾವುದೋ ದಾರ್ಶನಿಕರು, ತಪಸ್ವಿಗಳು, ದೇವರು ಅಥವಾ ಇನ್ಯಾರೋ ಮಾಡಿಕೊಟ್ಟಂಥದ್ದಲ್ಲ. ನಮ್ಮ ಸಾಂಪ್ರದಾಯಿಕ ಬದುಕಿಗೆ ಹೊಂದಾಣಿಕೆಯಾಗುವಂತೆ. ನಮ್ಮ ಭಾರತದ ಸಾಂಪ್ರದಾಯಿಕ ಬದುಕು ಬಹಳಷ್ಟು ವಿಭಿನ್ನವಾಗಿರ್ತಕ್ಕಂಥದ್ದು. ಹೇಗೆ ಅಂತಂದರೆ, ನಾವು ಎಷ್ಟೊಂದು ಜಾತಿ, ಧರ್ಮ, ಕುಲ, ಆಚರಣೆ, ನಂಬಿಕೆ, ಜೀವನ ಶೈಲಿ, ಭಾಷೆ ಇವೆಲ್ಲವುಗಳಲ್ಲೂ ಕೂಡ ನಾವು ಭಾಳ ವಿಭಿನ್ನತೆಯನ್ನು ಹೊಂದಿರ್ತಕ್ಕಂಥವ್ರು. ಭಾಳಷ್ಟು ಜಾತಿಗೆ, ಧರ್ಮಕ್ಕೆ, ಆಚರಣೆಗಳಿಗೆ, ಪಂಗಡಗಳಿಗೆ ಸೇರಿರ್ತಕ್ಕಂಥವ್ರು ನಾವು ಈ ಭಾರತದಲ್ಲಿದ್ದೇವೆ. ಆ ಎಲ್ಲ ಜನರನ್ನು, ವಿಭಿನ್ನ ಆಚರಣೆ, ವಿಭಿನ್ನ ಜೀವನ ಶೈಲಿಯನ್ನು ಹೊಂದಿರತಕ್ಕಂಥ ಅದೆಲ್ಲ ಜನರನ್ನು, ಒಟ್ಟಾರೆ ಜನಸಂಖ್ಯೆಯನ್ನು ಒಂದೇ ಒಂದು ಕಾನೂನಿನ ಅಡಿನಲ್ಲಿ ನಾವು ತರಬೇಕಾಗಿತ್ತು. ಒಂದೇ ಒಂದು ಅಷ್ಟು ಜನರನ್ನು ಒಗ್ಗೂಡಿಸ್ತಕ್ಕಂಥ ಒಂದೇ ಒಂದು ಸಂವಿಧಾನ ನಮಗೆ ಬೇಕಾಗಿತ್ತು. ಆ ಸಂವಿಧಾನವನ್ನು, ಅಂಥ ಒಂದು ಸಂವಿಧಾನವನ್ನು ಕೂಡ ನಾವು ರಚನೆ ಮಾಡಿಕೊಂಡ್ವಿ. ಆ ರಚನೆ ಮಾಡ್ಕೊಳ್ಳೋಕ್ಕೆ ಮುಂಚೆ ನಾವು ಒಂದು ಭಾರತದ ಸಂವಿಧಾನ ರಚನಾ ಸಮಿತಿಯನ್ನು ನಾವು ರಚನೆ ಮಾಡಿಕೊಂಡ್ವಿ. ಆ ಭಾರತದ ಸಂವಿಧಾನ ರಚನಾ ಸಮಿತಿ 1946ರಲ್ಲಿ ಕ್ಯಾಬಿನೆಟ್ ಆಯೋಗ, ಕ್ಯಾಬಿನೆಟ್ ಮಿಷನ್ ಅಂತಲೂ ಕೂಡ ಕರೀತಾರೆ, ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಮೇರೆಗೆ, ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಮೇರೆಗೆ ನಾವು ಸಂವಿಧಾನ ರಚನಾ ಸಮಿತಿಯನ್ನು ರಚನೆ ಮಾಡಿದ್ವಿ. ನವೆಂಬರ್ ತಿಂಗಳಿನಲ್ಲಿ 1946ರಲ್ಲಿ ಸಂವಿಧಾನ ರಚನಾ ಸಮಿತಿ ರಚನೆಯಾಯಿತು. ಅದರ ಒಟ್ಟು ಸದಸ್ಯರ ಸಂಖ್ಯೆ 389 ಜನ ಸದಸ್ಯರು. ಅದರಲ್ಲಿ ಒಟ್ಟಾರೆಯಾಗಿ 389 ಜನ ಸದಸ್ಯರಿದ್ದರು. ಅದರಲ್ಲಿ 296 ಜನ ಸದಸ್ಯರು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾಗಿ ಬಂದಂಥವರು. ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾಗಿ ಬಂದಂಥವ್ರು ಅಂದರೆ ನಮ್ಮ ಭಾರತದ ಜನತೆ ಆ ಸಂವಿಧಾನ ರಚನಾ ಸಮಿತಿಯ ಸದಸ್ಯರುಗಳನ್ನು ಆಯ್ಕೆ ಮಾಡಿತ್ತು ಚುನಾವಣೆಯ ಮುಖಾಂತರ. ಅತ್ಯಂತ ಹೆಚ್ಚು ಪ್ರಜಾಸತ್ತಾತ್ಮಕವಾಗಿ ನಮ್ಮ ಭಾರತದ ಸಂವಿಧಾನ ರಚನಾ ಸಮಿತಿಯನ್ನು ರಚಿಸಬೇಕು ಎನ್ನುವ ಉದ್ದೇಶ ಇತ್ತು. ಆ ಕಾರಣಕ್ಕಾಗಿ ಪ್ರಜಾಸತ್ತಾತ್ಮಕ ಹಾದಿಯಲ್ಲಿ ಚುನಾವಣೆಗಳನ್ನು ನಡೆಸಿ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದಂಥವರು ಏನಾದರೂ ಭಾರತದ ಸಂವಿಧಾನ ರಚನಾ ಸಮಿತಿಯ ಸದಸ್ಯರುಗಳಾಗಿದ್ದರು. ಅದರಲ್ಲಿ 296 ಜನ ನೇರವಾಗಿ ಜನರಿಂದ ಆಯ್ಕೆಯಾಗಿ ಬಂದಿದ್ದು, 93 ಜನರನ್ನು ದೇಶೀಯ ಸಂಸ್ಥಾನಗಳಿಂದ ನಾಮಕರಣ ಮಾಡಲಾಗಿತ್ತು. 93 ಜನರನ್ನು ದೇಶೀಯ ಸಂಸ್ಥಾನಗಳಿಂದ ನಾಮಕರಣ ಮಾಡಲಾಗಿತ್ತು. ಒಟ್ಟಾರೆಯಾಗಿ ಸಂವಿಧಾನ ರಚನಾ ಸಮಿತಿಯ ಸದಸ್ಯರುಗಳ ಸಂಖ್ಯೆ 389. ಇನ್ನು ಕ್ಯಾಬಿನೆಟ್ ಆಯೋಗವು ನೀಡಿದಂಥ ಸೂಚನೆಗಳು ಮತ್ತು ಸಲಹೆಗಳಿಗೆ ಅನುಗುಣವಾಗಿ ಈ ಸಂವಿಧಾನ ರಚನಾ ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಈ ಪ್ರಮುಖ ವ್ಯಕ್ತಿಗಳು ಈ ಸಮಿತಿಯಲ್ಲಿ ಸದಸ್ಯರಾಗಿ ಇದ್ದರು. ಭಾರತದ ಸಂವಿಧಾನ ರಚನಾ ಸಮಿತಿ ಡಿಸೆಂಬರ್ 9, 1946 ಡಿಸೆಂಬರ್ 9, 1946 ಡಿಸೆಂಬರ್ ತಿಂಗಳ 9ನೇ ತಾರೀಕು 1946ನೇ ಇಸ್ವಿನಲ್ಲಿ ತನ್ನ ಮೊದಲನೆಯ ಸಭೆಯನ್ನು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಸಿನ್ಹಾರವರ ತಾತ್ಕಾಲಿಕ ಅಧ್ಯಕ್ಷತೆಯಲ್ಲಿ ಮೊದಲನೆಯ ಸಭೆ ನಡೆಯಿತು. ಇದಾದ 2 ದಿನಗಳ ನಂತರ ಅದೇ ಡಿಸೆಂಬರ್ 11ನೇ ತಾರೀಕು 1946ರಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಅದರ ಶಾಶ್ವತ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಯಿತು.
ಡಿಸೆಂಬರ್ ತಿಂಗಳು 9ನೇ ತಾರೀಕು 1946ನೇ ಇಸವಿ ದಿವಸ ಮೊಟ್ಟ ಮೊದಲನೆಯ ಸಭೆಯನ್ನು ಸೇರಲಾಯಿತು. ಆಗ ಆ ಸಭೆಯಲ್ಲಿ ತಾತ್ಕಾಲಿಕ ಅಧ್ಯಕ್ಷರಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು ತಾತ್ಕಾಲಿಕ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿದರು. ಅದಾದ 2 ದಿನಕ್ಕೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರನ್ನು ಸಂವಿಧಾನ ರಚನಾ ಸಮಿತಿಯ ಶಾಶ್ವತ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಅವರು ಅಧಿಕಾರವನ್ನು ವಹಿಸಿಕೊಂಡರು. ಇದಾದ ಮೇಲೆ ಸಂವಿಧಾನ ರಚನಾ ಸಭೆ 2 ವರ್ಷ 11 ತಿಂಗಳು 18 ದಿನಗಳಲ್ಲಿ 2 ವರ್ಷ 11 ತಿಂಗಳು 18 ದಿನಗಳಲ್ಲಿ 11 ಅಧಿವೇಶನಗಳನ್ನು ನಡೆಸಿ ಭಾರತೀಯ ಸಂವಿಧಾನ ರಚನಾ ಕಾರ್ಯವನ್ನು ಪೂರ್ಣಗೊಳಿಸಿತು. ಇನ್ನು ಜನವರಿ 24, 1950ರಲ್ಲಿ ಸಂವಿಧಾನ ರಚನಾ ಸಮಿತಿ ತನ್ನ ಕೊನೆಯ ಸಭೆಯನ್ನು ನಡೆಸಿತ್ತು. 1950 ಜನವರಿ 24ರಲ್ಲಿ ತನ್ನ ಕೊನೆಯ ಸಭೆಯನ್ನು ಸಂವಿಧಾನ ರಚನಾ ಸಭೆ ನಡೆಸಿತ್ತು. ಇನ್ನು ಸಂವಿಧಾನ ರಚನಾ ಸಭೆ ಬೇಡಿಕೆ ಭಾರತದಲ್ಲಿ ಸ್ವಾತಂತ್ರ್ಯಕ್ಕಾಗಿ ನಡೆದಂಥ ಹೋರಾಟಗಳು ಜೊತೆಗೆ ಆ ಹೋರಾಟದ ಜೊತೆಗೇ ಸಾಗಿ ಬಂದಿತ್ತು. 1928ರಲ್ಲಿ ನೆಹರೂರವರು ಮಂಡಿಸಿದಂಥ ವರದಿನಲ್ಲಿ ಅದು ವ್ಯಕ್ತಿಗತವಾಗಿ ವ್ಯಕ್ತವಾಗಿತ್ತು. ನಮಗೆ ನಮ್ಮದೇ ಆಗಿರ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡಿ, ನಮ್ಮ ಸರ್ಕಾರವನ್ನು ನಾವೇ ನಡೆಸ್ಕೊಂಡು ಹೋಗುವಂಥ, ನಮ್ಮ ದೇಶವನ್ನು ನಾವೇ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಅವಕಾಶಗಳು ನಮಗೆ ಬೇಕು ಎನ್ನುವುದನ್ನು ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒತ್ತಿ ಹೇಳಲಾಗ್ತಾ ಇತ್ತು. ಅದರ ಪ್ರತಿಫಲವಾಗಿ ಅದೇ ಉದ್ದೇಶಗಳನ್ನು ಧ್ಯೇಯಗಳನ್ನು ಇಟ್ಟುಕೊಂಡು ನಾವು ಸಂವಿಧಾನವನ್ನು ರಚನೆ ಮಾಡಿಕೊಳ್ಳಿಕ್ಕೆ ಮುಂದಾಗಿದ್ವಿ. ಇನ್ನು 1940ರಲ್ಲಿ ಬ್ರಿಟಿಷ್ ಸರ್ಕಾರ ನೀಡಿದಂಥ ಆಗಸ್ಟ್ ಕೊಡುಗೆನಲ್ಲಿ ಅದಕ್ಕೆ ಒಪ್ಪಿಗೆ ಸೂಚಿಸುವ ಮೂಲಕ ಅದನ್ನು ಸಾಕಾರಗೊಳಿಸಿದಂಗಾಯಿತು. 1940ರಲ್ಲಿ ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ನೀಡಿದಂಥ ಆಗಸ್ಟ್ ಕೊಡುಗೆಗಳು, ಆ ಆಗಸ್ಟ್ ಕೊಡುಗೆನಲ್ಲಿ ನಮಗೆ ನಮ್ಮದೇ ಆಗಿರ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಿಕೊಳ್ಳುವ ನಮ್ಮದೇ ಆದಂಥ ಸ್ವರಾಜ್ಯ ಕಲ್ಪನೆ ಏನಿತ್ತು ಅದನ್ನು ಈಡೇರಿಸ್ತಕ್ಕಂಥ ಸೂಚನೆಯನ್ನು ಆ ಆಗಸ್ಟ್ ಕೊಡುಗೆಗಳಲ್ಲಿ ಬ್ರಿಟಿಷ್ ಸರ್ಕಾರ ಒಪ್ಪಿಗೆಯನ್ನು ನೀಡಿತ್ತು. ಇದಾದ ಮೇಲೆ ಬ್ರಿಟಿಷ್ ಆಡಳಿತವನ್ನು ಅಂತ್ಯಗೊಳಿಸಿ ಸ್ವತಂತ್ರ ಗಣರಾಜ್ಯವನ್ನು ಸ್ಥಾಪಿಸುವುದು ನಮ್ಮ ಮುಖ್ಯವಾದಂಥ ಉದ್ದೇಶ ಆಗಿತ್ತು. ಸಂವಿಧಾನ ರಚನಾ ಸಮಿತಿ ಆ ಮೂಲಕ ಆ ಕೆಲಸಗಳನ್ನು ಮಾಡಿತು. ಜೂನ್ 1950ರಿಂದ ಏಪ್ರಿಲ್ 1952ರವರೆಗೆ ಭಾರತದ ತಾತ್ಕಾಲಿಕ ಸರ್ಕಾರವಾಗಿಯೂ ಕೂಡ ಭಾರತದ ಸಂವಿಧಾನ ರಚನಾ ಸಮಿತಿ ಕೆಲಸವನ್ನು ಮಾಡಿತು. 1950ರಿಂದ 52ರವರೆಗೆ ತಾತ್ಕಾಲಿಕ ಸರ್ಕಾರವಾಗಿಯೂ ಕೂಡ ಈ ಸಂವಿಧಾನ ರಚನಾ ಸಮಿತಿ ಕೆಲಸವನ್ನು ಮಾಡಿತು. ತಕ್ಷಣಕ್ಕೆ ನಾವು ಸಂವಿಧಾನವನ್ನು ಅಳವಡಿಕೆ ಮಾಡಿಕೊಂಡಾಗ ಚುನಾವಣೆಗಳನ್ನು ನಡೆಸೋದು ಇವೆಲ್ಲವುಗಳು ಕೂಡ ತಕ್ಷಣಕ್ಕೆ ಆಗ್ತಕ್ಕಂಥ ಕೆಲಸಗಳಾಗಿರಲಿಲ್ಲ. ಆ ಕಾರಣಕ್ಕೋಸ್ಕರ ಸಂವಿಧಾನ ರಚನಾ ಸಮಿತಿ ಏನಿದೆ ಅದು ಚುನಾಯಿತ ಸಮಿತಿಯಾಗಿದ್ದರಿಂದ, ಜನರಿಂದ ನೇರವಾಗಿ ಆಯ್ಕೆಯಾಗಿ ಬಂದಂಥ ಒಂದು ಸಮಿತಿಯಾಗಿದ್ದರಿಂದ ತಾತ್ಕಾಲಿಕ ಸರ್ಕಾರವಾಗಿ 1950ರಿಂದ 1952ರವರೆಗೆ ತಾನು ಕೆಲಸವನ್ನು ನಿರ್ವಹಿಸಿತು. ಇನ್ನು ಸಂವಿಧಾನ ರಚನಾ ಸಭೆಗಳು ಮತ್ತು ಸಮಿತಿಗಳು, ಸಂವಿಧಾನ ರಚನಾ ಸಭೆ ಮತ್ತು ಅದರ ಸಮಿತಿಗಳು, ಭಾರತದ ಸಂವಿಧಾನ ರಚನಾ ಸಮಿತಿ ಅನೇಕ ವಿವಿಧ ಕಾರ್ಯಗಳನ್ನು ನಿರ್ವಹಿಸಲಿಕ್ಕಾಗಿ ಒಟ್ಟು 22 ಸಮಿತಿಗಳನ್ನು ಹೊಂದಿತ್ತು. 22 ಸಮಿತಿಗಳನ್ನು ತಾನು ಹೊಂದಿತ್ತು. ಅವುಗಳಲ್ಲಿ 10 ಸಮಿತಿಗಳು ಆಡಳಿತ ವಿಧಾನ ವಿಷಯಗಳನ್ನು ಮತ್ತು 12 ಸಮಿತಿಗಳು ಇತರೆ ವಿಷಯಗಳನ್ನು ಚರ್ಚೆ ಮಾಡ್ತಕ್ಕಂಥವುಗಳು ಆಗಿದ್ದವು. ಇನ್ನು ಈ ಎಲ್ಲ ಸಮಿತಿಗಳು ಸಂವಿಧಾನ ರಚನಾ ಸಭೆಯ ಮುಂದೆ 1947 ಏಪ್ರಿಲ್ ಮತ್ತು ಆಗಸ್ಟ್ ತಿಂಗಳುಗಳ ಮಧ್ಯದಲ್ಲಿ ತಮ್ಮ ವಿಷಯಗಳನ್ನು ಕುರಿತಾದ ವರದಿಗಳನ್ನು ಸಲ್ಲಿಸಿದ್ವು. ಆ ವರದಿಗಳನ್ನು ಆಧರಿಸಿ ಭಾರತದ ಸಂವಿಧಾನ ಕರಡಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಒಂದು ಕರಡು ಸಮಿತಿಯನ್ನು ರಚನೆ ಮಾಡಲಾಯಿತು. ಆ ಕರಡು ಸಮಿತಿಯನ್ನು ರಚನೆ ಮಾಡಿ ಅದರ ಮುಖಾಂತರ ಭಾರತಕ್ಕೊಂದು ಸಂವಿಧಾನವನ್ನು ರಚನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ರವರು, ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ರವರು,
ಅದಾದ ಮೇಲೆ ಜವಾಹರ್ಲಾಲ್ ನೆಹರೂರವರು, ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ನೀಡಿದಂಥ ಮಾರ್ಗದರ್ಶನ ಮತ್ತು ಹಾಗೂ ಮುಖ್ಯಾಂಶಗಳ ಮೇಲೆ ಮಾಡಿದಂಥ ಚರ್ಚೆ, ಬ್ರಿಟಿಷ್ ಸರ್ಕಾರ ಈ ಹಿಂದೆ ರೂಪಿಸಿ ಜಾರಿಗೆ ತಂದಿದ್ದಂಥ ಹಲವಾರು ಕಾಯ್ದೆಗಳು ಮತ್ತು ನ್ಯಾಯಾಲಯದ ಮತ್ತು ನ್ಯಾಯಿಕ ತಜ್ಞರುಗಳು ಏನಿದ್ರು, ಕಾಯ್ದೆಯ ತಜ್ಞರುಗಳು ಏನಿದ್ರು ಅವರ ಅಭಿಪ್ರಾಯಗಳು, ಇವೆಲ್ಲವನ್ನು ಸೇರಿಸಿಕೊಂಡು ಭಾರತಕ್ಕೊಂದು ಸುಸಜ್ಜಿತವಾಗಿರ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಲಾಯಿತು. ಅದನ್ನೇ ನಾವು ಭಾರತದ ಕರಡು ಸಮಿತಿ ಯಾವ ರೀತಿ ಕೆಲಸವನ್ನು ಮಾಡ್ತು ಅನ್ನೋದನ್ನು ಮತ್ತೆ ಇವಾಗ ನಾವು ವಿಶೇಷವಾಗಿ ನೋಡೋಣ. ಭಾರತದ ಸಂವಿಧಾನ ರಚನಾ ಸಮಿತಿ ಏನು ಮಾಡ್ತು, ಸಂವಿಧಾನ ರಚನೆ ಮಾಡಲಿಕ್ಕೋಸ್ಕರ 1947ರಲ್ಲಿ ಆಗಸ್ಟ್ 29ನೇ ತಾರೀಕು ಕರಡು ಸಮಿತಿಯನ್ನು ರಚನೆ ಮಾಡಿತು. ಈ ಕರಡು ಸಮಿತಿಯ ಗುರುತರವಾದಂಥ ಒಂದು ಜವಾಬ್ದಾರಿಯ ಕೆಲಸ, ಅದು ಕರಡು ಸಮಿತಿಯ ಒಂದು ಕೆಲಸ. ಈ ಕರಡು ಸಮಿತಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅದಕ್ಕೆ ಅಧ್ಯಕ್ಷರಾಗಿ, BL ಮಿತ್ತರ್, N ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಡಾಕ್ಟರ್ KM ಮುನ್ಷಿ, ಸೈಯದ್ ಮೊಹಮ್ಮದ್ ಸಾದುಲ್ಲಾ, DP ಖೇತಾನ್ ಇದರ ಸದಸ್ಯರಾಗಿದ್ದರು. ಇನ್ನು ಸ್ವಲ್ಪ ದಿನಗಳಲ್ಲಿ ಮಿತ್ತರ್ ಮತ್ತು DP ಖೇತಾನ್ರವರು ಅಕಾಲಿಕ ಮರಣಕ್ಕೆ ಒಳಗಾಗಿದ್ದರಿಂದ ಮತ್ತೆ ಅವರ ಜಾಗಕ್ಕೆ TT ಕೃಷ್ಣಮಾಚಾರಿ ಮತ್ತು ಮಾಧವರಾವ್ರವರನ್ನು ಆ ಸಮಿತಿಗೆ ನೇಮಕ ಮಾಡಲಾಯಿತು. ಸಂವಿಧಾನ ರಚನೆಗಾಗಿ ವಿವಿಧ ಸಮಿತಿಗಳು ಕರಡು ಸಮಿತಿಯ ಮುಂದಿಟ್ಟ ಪ್ರಸ್ತಾಪಗಳ ಮೊದಲ ಪ್ರತಿಯನ್ನು ಪ್ರಕಟ ಮಾಡಿ ಆ ಕರಡು ಪ್ರಕ್ರಿಯೆಗಳ ಪ್ರಸ್ತಾಪಗಳ ಬಗ್ಗೆ ಚರ್ಚೆಯನ್ನು ಮಾಡಿತು ಮತ್ತು ಅಂಥ ಸೂಚನೆಗಳನ್ನು ಭಾರತೀಯರಿಗೆ ನೀಡಿ 8 ತಿಂಗಳುಗಳ ಕಾಲಾವಕಾಶವನ್ನು ನೀಡಿತು. ಅದರ ಫಲವಾಗಿ ಸಾರ್ವಜನಿಕ ಚರ್ಚೆಯಾಗಿ ಬಂದು, ವಿಮರ್ಶೆಯಾಗಿ ಚರ್ಚೆ ಮತ್ತು ಗೋಷ್ಠಿಗಳು ನಡೆದು, ಇವೆಲ್ಲವೂ ಆಗಿ 2ನೇ ಕರಡನ್ನು 1948ರಂದು ತಯಾರಿಸುವುದರೊಂದಿಗೆ ತನ್ನ ಕಾರ್ಯವನ್ನು ಸಂವಿಧಾನ ರಚನಾ ಸಮಿತಿ ಅಥವಾ ಕರಡು ಸಮಿತಿ ಮುಕ್ತಾಯ ಮಾಡಿತು. ಅದಾದ ಮೇಲೆ ಮತ್ತೆ ಚರ್ಚೆಗಳು, ವಿಚಾರ ವಿನಿಮಯಗಳು, ಗೋಷ್ಠಿಗಳು, ಅಧಿವೇಶನಗಳಲ್ಲಿ ಪ್ರತಿಯೊಂದು ಕಾನೂನಿನ ವಿಷಯಗಳಿಗೆ ಸಂಬಂಧಪಟ್ಟಂತೆ ದೀರ್ಘವಾದಂಥ ಚರ್ಚೆಯನ್ನು ನಡೆಸಿ ಹೊಸ ಹೊಸ ವಿಚಾರಗಳನ್ನು ಮತ್ತು ಇದ್ದಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ತಕ್ಕಂಥ ಕೆಲಸವನ್ನು ಮಾಡಲಾಯಿತು. ಇದಾದ ಮೇಲೆ ಸಂವಿಧಾನ ರಚನಾ ಸಮಿತಿ ನವೆಂಬರ್ 26, 1948ರಂದು 3 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಭಾರತೀಯ ಪ್ರಜೆಗಳ ಪರವಾಗಿ ಭಾರತದ ಪ್ರಜೆಗಳಾದ ನಾವೇ ರಚನೆ ಮಾಡಿಕೊಂಡಿರ್ತಕ್ಕಂಥ ಒಂದು ಸಂವಿಧಾನ ಇದು ಎನ್ನುವ ಮುಖಾಂತರ ಒಂದಿಡೀ ಭಾರತದ ಜನ ಸಮುದಾಯವೇ ತಮ್ಮ ಆಳ್ವಿಕೆಯನ್ನು ತಾವೇ ನಿಯಂತ್ರಿಸುವ, ತಮ್ಮ ಆಳ್ವಿಕೆಯನ್ನು ತಾವೇ ನಿರ್ಧರಿಸುವ ಮತ್ತು ನಿಯಮಗಳ ಒಂದು ಪುಸ್ತಕವನ್ನು, ನಿಯಮಗಳ ಒಂದು ಸಮುಚ್ಚಯವನ್ನು, ಅದನ್ನೇ ನಾವು ಸಂವಿಧಾನ ಅಂತೇನು ಕರಿತೇವೆ, ಆ ಸಂವಿಧಾನವನ್ನು ರಚನೆ ಮಾಡಿಕೊಂಡಂತೆ ಈ ಭಾರತದ ಸಂವಿಧಾನ ರಚನಾ ಸಮಿತಿ ನಮಗೆ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಡ್ತು. ಇನ್ನು ಪ್ರಜಾಸತ್ತಾತ್ಮಕ, ಜಾತ್ಯತೀತ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಹಾಗೂ ಅನೇಕ ಮೌಲ್ಯಗಳನ್ನು ನಮ್ಮ ಸಂವಿಧಾನದೊಳಗೆ ನಾವು ಸೇರಿಸ್ಕೊಂಡ್ವಿ. ಅದರ ಮುಖಾಂತರ ನಮಗೆ ಭಾರತಕ್ಕೊಂದು ಸಂವಿಧಾನ ರಚನೆಯಾಗಲಿಕ್ಕೆ ಸಾಧ್ಯ ಆಯಿತು. ಇನ್ನು ಮುಂದಿನ ತರಗತಿಯಲ್ಲಿ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆ, ಭಾರತ ಸಂವಿಧಾನದ ಆತ್ಮ, ಭಾರತ ಸಂವಿಧಾನದ ಜೀವ ಎಂದೆಲ್ಲ ಅದನ್ನು ಕರೆಯಲಾಗ್ತದೆ. ಅಂಥ ಒಂದು ಪೂರ್ವ ಪೀಠಿಕೆಯನ್ನು ನಾವು ಚರ್ಚೆಯನ್ನು ಮಾಡೋಣ. ಈಗ ಮುಂದಿನ ತರಗತಿಯಲ್ಲಿ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆ